ದಾವಣಗೆರೆ ಮತ್ತು ಬಾಗಲಕೋಟೆ ಪ್ರಚಾರಕ್ಕೆ ಇಬ್ಬರು ಹೊರಟಿದ್ದೀವಿ ಸರ್. ದಾವಣಗೆರೆಯಲ್ಲಿ ಬಂಡಾಯ ಶುರುವಾಗಿದೆ, ಅದ್ರ ಹೇಗೆ ಶಮನ ಹೇಗೆ ಮಾಡ್ತೀವಿ? ಸರ್ ಟೇಬಲ್ ಐತೆ, ಕಾಲ್ ತೆಗೀರಿ ಸರ್. ಸರಿಯಪ್ಪ, ಮಾತು ಮೇಲೆ ಕೇಳಿಸ್ತಲ್ಲ ನಿಮಗೆ. ಯುನಾನಿಮಸ್ ಡಿಸಿಷನ್ ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂಥ ಇರುವಾನ್ ಸಾದಿಕ್ ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಹೌದು ಸರ್. ಏನು ಕಾಂಪನ್ಸೇಟ್ ಮಾಡೋ ಏನೋ ಪಾಲಿಸಿ ಇದೆ ಸರ್? ಕಾಂಪನ್ಸೇಟ್ ಮಾಡ್ತೀರಾ ಅಂತ ಯಾವುದೂ ಚರ್ಚೆ ಆಗಿಲ್ಲ. ಹಾಂ ಸರ್. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿನ್ನೆ ಒಂದು ಪ್ರತಿಭಟನೆ ಕೂಡ ಮಾಡಿ ಸರ್, ಬಾಗಲಕೋಟೆ ಬೈಟ್ ತಗೊಳಗದ ನಮಗೆಲ್ಲ ಬೈಟ್ ಭಾಳ ಸರ್ ಹೇಳ್ರಿ, ಬಾಗಲಕೋಟೆ ಯಾರು ಬಾಗಲಕೋಟೆ ಸರ್, ಈಗ ಎರಡು ಕಡೆಗೂ ಅತೃಪ್ತಿ ಐತೆ. ಸಮಾಧಾನ ಮಾಡಕ್ಕೆ ಏನಾದ್ರು ಪರಿಹಾರ ಸೂತ್ರಗಳು ಎಲ್ಲಿಲ್ಲಪ್ಪ ನಿಮ್ಮ ಕ್ರಿಯೇಷನ್ ಅದು. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದಾವಣಗೆರೆ ಮತ್ತು ಬಾಗಲಕೋಟೆ ಪ್ರಚಾರಕ್ಕೆ ಇಬ್ಬರು ಹೊರಟಿದ್ದೀವಿ ಸರ್. ದಾವಣಗೆರೆಯಲ್ಲಿ ಬಂಡಾಯ ಶುರುವಾಗಿದೆ, ಅದ್ರ ಹೇಗೆ ಶಮನ ಹೇಗೆ ಮಾಡ್ತೀವಿ? ಸರ್ ಟೇಬಲ್ ಐತೆ, ಕಾಲ್ ತೆಗೀರಿ ಸರ್. ಸರಿಯಪ್ಪ, ಮಾತು ಮೇಲೆ ಕೇಳಿಸ್ತಲ್ಲ ನಿಮಗೆ. ಯುನಾನಿಮಸ್ ಡಿಸಿಷನ್ ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂಥ ಇರುವಾನ್ ಸಾದಿಕ್ ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಹೌದು ಸರ್. ಏನು ಕಾಂಪನ್ಸೇಟ್ ಮಾಡೋ ಏನೋ ಪಾಲಿಸಿ ಇದೆ ಸರ್? ಕಾಂಪನ್ಸೇಟ್ ಮಾಡ್ತೀರಾ ಅಂತ ಯಾವುದೂ ಚರ್ಚೆ ಆಗಿಲ್ಲ. ಹಾಂ ಸರ್. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿನ್ನೆ ಒಂದು ಪ್ರತಿಭಟನೆ ಕೂಡ ಮಾಡಿ ಸರ್, ಬಾಗಲಕೋಟೆ ಬೈಟ್ ತಗೊಳಗದ ನಮಗೆಲ್ಲ ಬೈಟ್ ಭಾಳ ಸರ್ ಹೇಳ್ರಿ, ಬಾಗಲಕೋಟೆ ಯಾರು ಬಾಗಲಕೋಟೆ ಸರ್, ಈಗ ಎರಡು ಕಡೆಗೂ ಅತೃಪ್ತಿ ಐತೆ. ಸಮಾಧಾನ ಮಾಡಕ್ಕೆ ಏನಾದ್ರು ಪರಿಹಾರ ಸೂತ್ರಗಳು ಎಲ್ಲಿಲ್ಲಪ್ಪ ನಿಮ್ಮ ಕ್ರಿಯೇಷನ್ ಅದು. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ.